ಪರಪ್ಪನ ಅಗ್ರಹಾರ ಜೈಲಲ್ಲಿ ರೌಡಿಗಳ ಜೊತೆ ಸಂಪರ್ಕ ಹಿನ್ನೆಲೆ ದರ್ಶನ್ನನ್ನ ಬೆಳಗಾವಿ ಹಿಂಡಲಗ ಅಥವಾ ಬೇರೆ ಯಾವುದಾದ್ರೂ ಜೈಲಿಗೆ ವರ್ಗಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ. ರೌಡಿಗಳ ಜೊತೆ ಸಂಪರ್ಕದ ಬಗ್ಗೆ ಕೋರ್ಟ್ ಗಮನಕ್ಕೆ ತಂದು ಬಹುತೇಕ ಬೆಳಗಾವಿಯ ಹಿಂಡಲಗ ಜೈಲಿಗೆ ಅಥವಾ ಬಳ್ಳಾರಿ ಜೈಲಿಗೆ ದರ್ಶನ್ನ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಈ ಮಧ್ಯೆ ಜೈಲಿನಲ್ಲೂ ಮತ್ತೊಂದು ದೊಡ್ಡ ಶೋಧಕ್ಕೆ ಹಿರಿಯ ಅಧಿಕಾರಿಗಳು ಮುಂದಾಗಿದ್ದಾರೆ. ದರ್ಶನ್ ಅಷ್ಟೇ ಅಲ್ಲ, ಸ್ವಾಮಿ ಕೊಲೆ ಪ್ರಕರಣದ 18 ಆರೋಪಿಗಳನ್ನು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವಂತೆ ಸಿಎಂ ಸೂಚಿಸಿದ್ದಾರೆ ಎನ್ನಲಾಗಿದೆ. ಇದೇ ವೇಳೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ರೌಡಿ ಶೀಟರ್ಗಳು ಕೋಕಾ ಕಾಯ್ದೆಯಲ್ಲಿ ಬಂಧನ ಆಗಿರೋ 26 ರೌಡಿಗಳನ್ನು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವ ಕುರಿತು ಸಿದ್ಧತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ದರ್ಶನ್ಗೆ ರಾಜ್ಯಾತಿಥ್ಯ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ನಿನ್ನೆ ನಾನು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದ್ದೆ. ಈ ವೇಳೆ ಕೆಲವು ಲೋಪದೋಷಗಳು ಕಂಡುಬಂದಿದೆ. ಒಂದು ಬ್ಯಾರಕ್ನಿಂದ ಮತ್ತೊಂದು ಬ್ಯಾರಕ್ ಹೋಗೋಕೆ ಅವಕಾಶ ಮಾಡಿಕೊಟ್ಟಿರೋದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈಗಾಗಲೇ 9 ಜನರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸಿಗರೇಟ್, ಚೇರ್, ಕಾಫಿಯನ್ನು ತಂದು ಕೊಟ್ಟಿದ್ದು ಈ ಎಲ್ಲ ವಿಚಾರದ ಬಗ್ಗೆ ತನಿಖೆ ಆಗಿದ್ದು ಸಿಸಿಟಿವಿ ಆಧರಿಸಿ ಕ್ರಮ ಆಗಿದೆ. ಜೈಲಿನಲ್ಲಿ ಬದಲಾವಣೆ ಅಗತ್ಯ ಇದೆ ಅಂತ ಹೇಳಿದ್ರು. ಅಲ್ಲ, ಈಗ ನಾವು ಅವ್ರನ್ನ 9 ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ. ರಿಪ್ಲೇಸ್ ಮಾಡ್ತೀವಿ ಅವ್ರನ್ನ. ಚೀಫ್ ಸೂಪರ್ಡೆಂಟನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇವೆ. ಆಮೇಲೆ ಇನ್ನೊಬ್ಬರು ಸೂಪರ್ಡೆಂಟು ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಬೇರೆಯವರು ಯಾರ್ಯಾರು ಅಲ್ಲಿ ಅವರಿಗೆ ದರ್ಶನ್ ಅವರ ಆ ಗುಂಪಿಗೆ ಸಹಾಯ ಮಾಡಿದರು, ಚೇರ್ ತಂದು ಕೊಟ್ಟರು, ಕಾಫಿ ತಂದು ಕೊಟ್ಟರು ಅಥವಾ ಸಿಗರೇಟ್ ತಂದು ಕೊಟ್ಟರು, ಇದೆಲ್ಲ ಏನು CCTVನಲ್ಲಿ ಅನೇಕ ಇದು ಕ್ಯಾಪ್ಚರ್ ಆಗಿದೆ. ಅದನ್ನು ನೋಡಿಕೊಂಡು ಅವ್ರನ್ನೆಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡಿದ್ದೇವೆ. ಮತ್ತು ಮುಂದೆ ಇನ್ನೂ ತನಿಖೆ ಮುಂದುವರಿತಾ ಇದೆ. ಈಗಾಗಲೇ ಇವತ್ತು ಬಹುಶಃ ಒಂದು IPS ಆಫೀಸರ್ಗೆ ಫರ್ದರ್ ಎನ್ಕ್ವೈರಿ ಮಾಡೋದಕ್ಕೆ ನೇಮಕ ಮಾಡ್ತೀವಿ. ಅವರು ಏನೆಲ್ಲ ಫೈಂಡಿಂಗ್ಸ್ ಬರುತ್ತೆ ನೋಡಿಕೊಂಡು ಪರ್ಮನೆಂಟ್ ಸೊಲ್ಯೂಷನ್ಸು ಕೆಲವನ್ನ ಮಾಡಬೇಕಾಗುತ್ತೆ. ಅದನ್ನು ವರದಿ ಬಂದ ಮೇಲೆ ವಿಚಾರವಾಗಿಯೂ ಮಾತನಾಡಿದ್ದು, ದರ್ಶನ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡೋ ವಿಚಾರವನ್ನ ನಾನು ತೀರ್ಮಾನ ಮಾಡೋಕ್ಕಾಗಲ್ಲ. ಪ್ರಿಸನ್ ಅಥಾರಿಟಿ ಅವರು ಕೋರ್ಟ್ ಗಮನಕ್ಕೆ ತಂದು ಮಾಡ್ತಾರೆ, ಹೀಗಂತ ಅವರು ಹೇಳಿಕೆಯನ್ನು ಕೊಟ್ಟರು. ತೀರ್ಮಾನ ಅವರು ಪ್ರಿಸನ್ ಅಥಾರಿಟೀಸ್ ಮಾಡ್ತಾರೆ ಇನ್ ಕನ್ಸಲ್ಟೇಷನ್ ವಿತ್ ಅಥಾರಿಟೀಸ್. ಕೋರ್ಟಿಂದ ಆಗ್ಬೋದು ಅಥವಾ ಬೇರೆ ಅಥಾರಿಟೀಸಿಂದ ಏನಾದರೂ ಆಗ್ಬೋದು. ನಾವು ಸರ್ಕಾರ ತೀರ್ಮಾನ ಮಾಡೋದಿಲ್ಲ. ಅವರಿಗೆ ಸರ್ಟನ್ ನಾರ್ಮ್ಸ್ ಅವರಿಗೆ ಇದೆ. ಅಂಡರ್ ಟ್ರೇಯಲ್ಲಿರೋದ್ರಿಂದ ಅವರಿಗೆ ಕೆಲವು ನಾರ್ಮ್ಸ್ ಪ್ರಕಾರನೇ ಹೋಗಬೇಕಾಗುತ್ತೆ. ಅದನ್ನು ತೀರ್ಮಾನ ಮಾಡ್ತಾರೆ. ಈಗ ಇನ್ನು ಪ್ರಜ್ವಲ್ ರೇವಣ್ಣಗೂ ರಾಯಲ್ ಟ್ರೀಟ್ಮೆಂಟ್ ನೀಡಲಾಗ್ತಿದ್ಯಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಡಾಕ್ಟರ್ ಜಿ ಪರಮೇಶ್ವರ್, ದರ್ಶನ್ ಘಟನೆ ನಡೆದ ಮೇಲೆ ಜೈಲಿನ ಬೇರೆಲ್ಲ ವ್ಯವಸ್ಥೆಯನ್ನ ಪರಿಶೀಲನೆ ನಡೆಸುತ್ತೇವೆ. IPS ಅಧಿಕಾರಿಯ ಸಮಿತಿ ಮಾಡಿ ವರದಿಯನ್ನ ತೆಗೆದುಕೊಳ್ತೀವಿ. ಪರಪ್ಪನ ಅಗ್ರಹಾರ ಮಾತ್ರವಲ್ಲ, ಹಿಂಡಲಗ ಜೈಲಿನಲ್ಲೂ ಕೆಲವೊಂದು ಲೋಪಗಳಿವೆ, ಅದನ್ನೂ ಕೂಡ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು. ಇದನ್ನೆಲ್ಲ ಈಗ ನಾವು ಈ ಘಟನೆ ನಡೆದ ಮೇಲೆ ಇಡೀ ಅಲ್ಲಿ ಏನು ಪ್ರಿಸನ್ನಲ್ಲಿ ಏನೆಲ್ಲ ನಡೀತಾ ಇದೆ, ದರ್ಶನ್ ಅವರು ವಿಚಾರ ಒಂದೇ ಅಲ್ಲ, ಬೇರೆ ಎಲ್ಲ ವ್ಯವಸ್ಥೆಯನ್ನು ಕೂಡ ರಿವ್ಯೂ ಮಾಡ್ತೇವೆ. ಅದಕ್ಕೆ ನಾನೀಗೊಂದು IPS ಆಫೀಸರ್ಸ್ನ ನೇಮಕ ಮಾಡಿ ಆ ಸಮಿತಿ ಮಾಡೋ ರೀತಿಯಲ್ಲಿ. ನಟ ದರ್ಶನ್ ಅಂಡ್ ಗ್ಯಾಂಗ್ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದರು. ಜೈಲಲ್ಲಿ ಅವ್ಯವಹಾರದ ಬಗ್ಗೆ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟ ಬಳಿಕ ತನಿಖೆ ಮಾಡೋಕೆ ಹೇಳಿದ್ದೇವೆ. ಈಗಾಗಲೇ 9 ಜನರನ್ನ ಅಮಾನತು ಮಾಡಲಾಗಿದೆ. ಇನ್ನು ಯಾರನ್ನಾದರೂ ಅಮಾನತು ಮಾಡಬೇಕು ಅಂತಿದ್ರೆ ಮಾಡ್ತೀವಿ. ದರ್ಶನ್ ಮತ್ತಿತರನ್ನ ಕೋರ್ಟ್ ಆಧಾರದ ಮೇಲೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೀವಿ. ಯಾವ ಜೈಲಿಗೆ ಕಳುಹಿಸಬೇಕು ಅಂತ ಪೊಲೀಸರು ತೀರ್ಮಾನ ಮಾಡ್ತಾರೆ ಅಂತ ಸಿಎಂ ಹೇಳಿದರು. ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀವಿ, ಜನ ಸಸ್ಪೆಂಡ್ ಮಾಡಿದ್ದೀವಿ. ಇನ್ನೂ ಯಾರನ್ನಾರು ಮಾಡಬೇಕಾದ್ರೆ ಮಾಡ್ತೀವಿ. ಮತ್ತೆ ರಿಪೋರ್ಟ್ ಆಧಾರದ ಮೇಲೆ ಅವರನ್ನು ಬೇರೆ ಜೈಲುಗಳಿಗೆ ಕಳಿಸಬೇಕು ಅಂದ್ರೆ ಕಳಿಸ್ತೀವಿ. ಅದು ಎಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ನವ್ರು ತೀರ್ಮಾನ ಮಾಡ್ತಾರೆ. ನಟೋರಿಯಸ್ ರೌಡಿಗಳ ಜೊತೆ ದರ್ಶನ್ ಫೋಟೋ ವೈರಲ್ ಆಗ್ತಿದ್ದಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತಲೆ ಕೆಡಿಸಿಕೊಂಡಿದ್ದಾರೆ. ನಿನ್ನೆಯೇ ದರ್ಶನ್ ಭೇಟಿಗೆ ವಿಜಯಲಕ್ಷ್ಮಿ ಆಗಮಿಸಬೇಕಿತ್ತು, ಆದರೆ ಭೇಟಿ ಸಾಧ್ಯವಾಗದೆ ವಾಪಸ್ಸಾಗಿದ್ರು. ಇವತ್ತು ತನ್ನ ಆಪ್ತ ಸಹಾಯಕ ನಾಗರಾಜ್ ಅವರನ್ನ ಕಳಿಸಿರುವಂತಹ ವಿಜಯಲಕ್ಷ್ಮಿ ನಾಳೆ ದರ್ಶನ್ ಭೇಟಿಗೆ ಅವಕಾಶ ಸಿಗುವ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರಂತೆ.
ಮತ್ತೊಂದೆಡೆ ಪವಿತ್ರ ಗೌಡ ಭೇಟಿಗೆ ಇವತ್ತು ಕುಟುಂಬಸ್ಥರು ಆಗಮಿಸಿದ್ರು. ಆದರೆ ಭೇಟಿಗೆ ಅವಕಾಶ ಸಿಗದೆ ಅವರು ವಾಪಸ್ಸಾಗಿದ್ದಾರೆ. ಪ್ರತಿ ಬಾರಿ ಸ್ಪೆಷಲ್ ಎಂಟ್ರಿ ಮೂಲಕ ಪವಿತ್ರ ಗೌಡ ಅವರನ್ನ ಭೇಟಿಯಾಗ್ತಿದ್ರು. ಆದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಎಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಆದೇಶ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಸ್ಪೆಷಲ್ ಎಂಟ್ರಿಗೆ ಅವಕಾಶ ಇಲ್ಲ. ಹೀಗಾಗಿ ಪವಿತ್ರ ಗೌಡ ಭೇಟಿಯಾಗದೆ ಕುಟುಂಬಸ್ಥರು ವಾಪಸ್ಸಾಗಿರುವಂತದ್ದು. ಪವಿತ್ರಗಾಗಿ ತಂದಿದ್ದ ಹಣ್ಣು ಹಂಪಲುಗಳನ್ನು ವಾಪಸ್ ಕೊಂಡೊಯ್ದಿದ್ದಾರೆ. ಪರಪ್ಪನ ಅಗ್ರಹಾರದ ಅಕ್ರಮಗಳ ಕುರಿತು ಕೇಸ್ ದಾಖಲಾಗಿರುವ ಬಗ್ಗೆ ಪೊಲೀಸ್ ಕಮಿಷನರ್ ದಯಾನಂದ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಒಟ್ಟು 3 ಪ್ರಕರಣಗಳನ್ನು ಪ್ರಿಸನ್ಸ್ ಆಕ್ಟ್ ಅಡಿ ತನಿಖೆ ಮಾಡಲಾಗುತ್ತೆ. ತನಿಖೆಯ ಭಾಗವಾಗಿ ಅಗತ್ಯ ಅನಿಸಿದ್ರೆ ದರ್ಶನ್ ಕಸ್ಟಡಿಗೆ ಪಡಿತೇವೆ. ಶನಿವಾರ ಬೆಳಗ್ಗೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ರು. ಆದರೆ ಕೆಲವು ಸನ್ನಿವೇಶದಿಂದ ಏನೂ ಪತ್ತೆ ಆಗಿರಲಿಲ್ಲ. ಈಗ ತನಿಖೆಗೆ ಸಂಬಂಧವಾಗಿ ಕೆಲವು ವಿಚಾರ ಗೊತ್ತಾಗಿದೆ. ಎಲ್ಲ ಆಯಾಮದಲ್ಲೂ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಪರಪ್ಪನ ಅಗ್ರಹಾರಕ್ಕೆ ತೆರಳಿರುವ ದಯಾನಂದ್ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಅನುಮತಿ ಕೂಡ ಬೇಕಾಗ್ತದೆ. ನಿನ್ನೆ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಈ ಪರಪ್ಪನಗ್ರಹಾರ ಕಾರಾಗೃಹದಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಆಗಿರ್ತಕ್ಕಂತಹ ಕೆಲವು ಅಕ್ರಮಗಳ ಬಗ್ಗೆ 3 ಅಪರಾಧ ಪ್ರಕರಣಗಳು ಈಗ ದಾಖಲಾಗಿದ್ದಾವೆ. ಅವುಗಳ ತನಿಖೆಯನ್ನು ಈಗ ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ. ಒಂದು ಪ್ರಕರಣದ ತನಿಖೆಯನ್ನು ACP ಮಟ್ಟದ ಅಧಿಕಾರಿಗಳಿಗೆ ಕೊಡಲಾಗಿದೆ. ಉಳಿದ 2 ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ಗಳಿಗೆ ಕೊಡಲಾಗಿದೆ. ಈ ಕಾರಾಗೃಹದ ವಿಷಯಗಳು ಬಂದಾಗ ಅಲ್ಲಿ ತನಿಖೆ ಮಾಡಲಿಕ್ಕೆ ನ್ಯಾಯಾಲಯದ ಅನುಮತಿ ಕೂಡ ಬೇಕಾಗ್ತದೆ. ಆ ಅನುಮತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಮತ್ತು ಮುಂದಿನ ತನಿಖೆಯನ್ನು ಕೂಲಂಕಷವಾಗಿ ಮಾಡಲಾಗ್ತದೆ. ACP ಅವರು ಮತ್ತು 2 ಜನ ಇನ್ಸ್ಪೆಕ್ಟರ್ಗಳು ಈ 3 ಪ್ರಕರಣಗಳ ತನಿಖೆಗಳನ್ನು ಮಾಡ್ತಾ ಇದ್ದಾರೆ. ಪ್ರಿಸನ್ ಆ್ಯಕ್ಟು ಮತ್ತು ಇತರ ಸೆಕ್ಷನ್ಗಳನ್ನು ಹಾಕ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ತನಿಖೆಯ ಭಾಗವಾಗಿ ಏನೇನು ಮಾಡಬೇಕಾಗುತ್ತೋ ಅದನ್ನೆಲ್ಲ ಮಾಡ್ತೇವೆ. ಯಾವ ರೀತಿ ಮಾಡ್ತೇವೆ ಅನ್ನೋದನ್ನು ಈಗ ಹೇಳಲಿಕ್ಕಾಗೋದಿಲ್ಲ. ಬಟ್ ತನಿಖೆಯ ಭಾಗವಾಗಿ ಏನೇನು ಮಾಡಬೇಕಾಗುತ್ತೆ, ಯಾಕೆಂದರೆ ತನಿಖೆಯ ಅಂಶಗಳು ಈಗಲೇ ನಮಗೆ ಗೊತ್ತಾಗೋದಿಲ್ಲ. ಅದರ ಆಧಾರದ ಮೇಲೆ ಮುಂದಿನ ಒಂದು ವಿಷಯ. ಹೆಚ್ಚು ದಿನ ದರ್ಶನ್ಗೆ ಅಭಿಮಾನಿಗಳು ಮಾತ್ರ ಡಿ ಬಾಸ್ ಅಂತ ಕರೀತಾ ಇದ್ರು. ಆದ್ರೆ ಈಗ ಪೊಲೀಸರು ಕೂಡ ದರ್ಶನ್ಗೆ ಡಿ ಬಾಸ್ ಅಂತ ಕರೀತಾ ಇದ್ದಾರೆ. ಜೈಲಲ್ಲಿ ದರ್ಬಾರ್ ನಡೆಸಿರುವ ದರ್ಶನ್ಗೆ ಎಫ್ಐಆರ್ನಲ್ಲಿ ಡಿ ಬಾಸ್ ಬಿರುದು ಸಿಕ್ಕಿದೆ. ಜೈಲಲ್ಲಿ ಸಿಗರೆಟ್ ಸೇದುವ ದೃಶ್ಯ ಎಫ್ಐಆರ್ ಹಾಗೂ ಜೈಲಿನಿಂದ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ ಕೇಸ್ನ ಎಫ್ಐಆರ್ನಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಹೆಸರನ್ನ ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಪೊಲೀಸರು ಉಲ್ಲೇಖಿಸಿದ್ದಾರೆ. ಜೈಲಲ್ಲಿರುವ ನಟ ದರ್ಶನ್ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸತ್ಯ ವಿಚಾರಣೆ ನಡೆಸಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೀತಾ ಇದೆ. ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ವಿಚಾರಣೆ ನಡೆಸುತ್ತಿದ್ದಾರೆ. ದರ್ಶನ್ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದು ಯಾವಾಗ, ಎಷ್ಟು ದಿನಗಳಿಂದ ರೌಡಿ ಶೀಟರ್ ಧರ್ಮ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ರಿ, ದರ್ಶನ್ ಬಿಟ್ಟು ಬೇರೆ ಯಾರಾದರೂ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ರಾ ಅಂತ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಸತ್ಯನಿಗೆ ಪ್ರಶ್ನೆ ಮಾಡಿದ್ದಾರೆ. ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಇದ್ದ ಫೋಟೋ ತೆಗೆದಿದ್ದಂತಹ ರೌಡಿ ವೇಲುಗೆ ಸಂಕಷ್ಟ ಶುರುವಾಗಿದೆ. ಫೋಟೋ ತೆಗೆದ ಉದ್ದೇಶದ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡ್ತಿರುವಂತದ್ದು. ರೌಡಿ ವೇಲುನನ್ನ ವಿಚಾರಣೆ ಮಾಡ್ತಿರುವಂತಹ ಪೊಲೀಸರು ಫೋಟೋ ಯಾವಾಗ, ಯಾವ ಉದ್ದೇಶಕ್ಕಾಗಿ ತೆಗೆದ್ರಿ, ಫೋಟೋ ತೆಗೆಯಲು ಹೇಳಿದಾದ್ರೂ ಯಾರು, ಮೊಬೈಲ್ ಎಲ್ಲಿಂದ ಬಂತು, ಫೋಟೋ ತೆಗೆದ ಮೊಬೈಲ್ ಎಲ್ಲಿದೆ ಎಂಬಿತ್ಯಾದಿ ಪ್ರಶ್ನೆಗಳನ್ನ ಮುಂದಿಟ್ಟು ವಿಚಾರಣೆಯನ್ನ ನಡೆಸಲಿದ್ದಾರೆ. 2020ರಲ್ಲಿ ಶಾಂತಿನಗರ ಲಿಂಗನ ಹತ್ಯೆ ಮಾಡಿದ್ದ ವೇಲು ಕಣ್ಣನ್ ಆ ಬಳಿಕ ಪರಪ್ಪನ ಅಗ್ರಹಾರದಲ್ಲಿದ್ದ. ವಿಲ್ಸನ್ ಗಾರ್ಡನ್ ನಾಗನ ಸಹಚರನಾಗಿದ್ದ ವೇಲು ದರ್ಶನ್ ಫೋಟೋವನ್ನ ಸೆರೆ ಹಿಡಿದಿದ್ದ. 20 ಮಂದಿ ಸಹಚರರ ಬಂಧನ ಕೂಡ ಆಗಿತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಒಂದೊಂದಾಗಿ ಫೋಟೋಗಳು ಹೊರಬರ್ತಾ ಇವೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿಯೇ ಸಿದ್ದಾಪುರ ಮಹೇಶ್ನನ್ನ ಕೊಲೆ ಮಾಡಿದ್ದ ವಿಲ್ಸನ್ ಗಾರ್ಡನ್ ನಾಗನ ಸಹಚರರು ಜೈಲಿನ ಸೆಲ್ನಲ್ಲಿ ಒಟ್ಟಿಗೆ ಫೋಟೋ ತೆಗೆಸಿಕೊಂಡಿದ್ದಾರೆ. ಸದ್ಯ ನ್ಯೂಸ್ 18ಗೆ ವಿಲ್ಸನ್ ಗಾರ್ಡನ್ ನಾಗ ಸಹಚರರು ತೆಗೆಸಿಕೊಂಡಿದ್ದ ಫೋಟೋ ಲಭ್ಯವಾಗಿದೆ. ಗೋವಾ ಟ್ರಿಪ್ ಮಾದರಿಯಲ್ಲಿ ಶಾರ್ಟ್ಸ್, ಡಿಸೈನ್ ಚಪ್ಪಲಿ ಹಾಕೊಂಡು ಎಲ್ಲರೂ ಒಟ್ಟಾಗಿ ನಿಂತ್ಕೊಂಡು ಫೋಟೋಗೆ ಪೋಸ್ ಕೊಟ್ಟಿರೋದು ಜೈಲಿನ ಭ್ರಷ್ಟ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಇನ್ನು ಜೈಲಲ್ಲಿ ನಾಗ ಬಿಂದಾಸ್ ಲೈಫ್ ನಡೆಸ್ತಿದ್ದಾನೆ. ನಾಗನ ಬ್ಯಾರಕ್ ಕಂಡು ಸಿಸಿಬಿ ತಂಡವೇ ಶಾಕ್ ಆಗಿದೆ. ಒಂದೊಂದು ಜೊತೆ 50 ರಿಂದ 60 ಸಾವಿರ ಬೆಲೆ ಬಾಳುವಂತಹ 6 ಜೊತೆ ಶೂ, 18 ರಿಂದ 20 ಸಾವಿರ ಬೆಲೆ ಬಾಳುವ ಟಿ ಶರ್ಟ್ಗಳು, ಜಿಮ್ ಸೆಟ್, ಕೆಜಿಗಟ್ಟಲೆ ಡ್ರೈ ಫ್ರೂಟ್ಸ್ ಅನ್ನ ಕಂಡು ಸಿಸಿಬಿ ಅವರು ಶಾಕ್ ಆಗಿದ್ದಾರಂತೆ. ಅಲ್ಲದೆ ನಿತ್ಯವೂ ನಾಗನಿಗೆ ಬೆಂಗಳೂರಿನ ವಿವಿಧ ಸ್ಟಾರ್ ಹೋಟೆಲ್ಗಳಿಂದಲೇ ಊಟ ಬರ್ತಾ ಇತ್ತಂತೆ. ಜೈಲಿನಲ್ಲಿ ನಟ ದರ್ಶನ್ಗೆ ಆತಿಥ್ಯ ನೀಡೋ ವಿಚಾರಕ್ಕೆ 2 ಗ್ಯಾಂಗ್ಗಳ ಮಧ್ಯೆ ನಡೆದಿದ್ದ ಕೋಲ್ಡ್ ವಾರ್ ದರ್ಶನ್ಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಬೇಕರಿ ರಘು ಹಾಗೂ ವಿಲ್ಸನ್ ಗಾರ್ಡನ್ ನಾಗ ಗ್ಯಾಂಗ್ ನಡುವಿನ ಕೋಲ್ಡ್ ವಾರ್ ದರ್ಶನ್ಗೆ ಸಮಸ್ಯೆಯನ್ನ ತರ್ತಾ ಇದೆ. ಕುಖ್ಯಾತ ರೌಡಿ ಸೈಕಲ್ ರವಿ ಬಂಟನಾಗಿರುವಂತಹ ಬೇಕರಿ ರಘು ದರ್ಶನ್ಗೆ ಮೊದಲ 10 ದಿನ ದರ್ಶನ್ ಆತಿಥ್ಯ ನೋಡಿಕೊಂಡಿದ್ದಂತೆ ಬೇಕರಿ ರಘು ಇನ್ನು ದಿನ ಕಳೆದಂತೆ ದರ್ಶನ್ ದೂರ ಆಗ್ತಾರೆ. ವಿಲ್ಸನ್ ಗಾರ್ಡನ್ ನಾಗನಿಗೆ ದರ್ಶನ್ ಹತ್ತಿರವಾಗ್ತಿರೋದನ್ನ ಸಹಿಸದ ಬೇಕರಿ ರಘುಗೆ
ಈಗ ಸಮಸ್ಯೆಯಿಂದ ಫೋಟೋ ಹೊರಬಂದಿದೆ ಅಂತ ಹೇಳಲಾಗ್ತಿದೆ. ನನಗಿಂತ ನಾಗನೇ ದರ್ಶನ್ಗೆ ಹೆಚ್ಚಾದ ನಾನು ಅಹಂ ಬೇಕರಿ ರಘುಗೆ ಕಾಡ್ತಾ ಇತ್ತಂತೆ. ಇದೇ ವಿಚಾರವಾಗಿ ನಾಗ ಹಾಗೂ ರಘು ನಡುವೆ ಶೀತಲ ಸಮರ ಇತ್ತು ಅಂತ ಹೇಳಲಾಗ್ತಿದೆ. ದರ್ಶನ್ ಕೇಸ್ ಬಯಲಿಗೆ ಬರ್ತಾ ಇದ್ದಂತೆ ಜೈಲು ಡಿಐಜಿ ವರ್ಗಾವಣೆ ಮಾಡಲಾಗಿದೆ. ಕಾರಾಗೃಹ ಡಿಐಜಿ ಸೋಮಶೇಖರ್ ಜಾಗಕ್ಕೆ ಮಹಿಳಾ ಡಿಐಜಿ ದಿವ್ಯಶ್ರೀ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರಾಗಿ ಸುರೇಶ್ ನೇಮಕ ಮಾಡಲಾಗಿದೆ. ಕೇಂದ್ರ ಕಾರಾಗೃಹ ಮುಖ್ಯ ಅಧೀಕ್ಷಕ ವಿ ಶೇಷಮೂರ್ತಿ ಅಮಾನತು ಬೆನ್ನಲ್ಲೇ ನೂತನ ಮುಖ್ಯ ಅಧೀಕ್ಷಕರ ನೇಮಕವನ್ನ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿರುವಂತಹ ನಟ ದರ್ಶನ್ರನ್ನ ಬೆಳಗಾವಿಯ ಹಿಂಡಲಗ ಜೈಲ್ಗೆ ಶಿಫ್ಟ್ ಮಾಡುವ ಬಗ್ಗೆ ಮಾತುಕತೆಗಳು ನಡೀತಾ ಇದೆಯಂತೆ. ಈಗಾಗಲೇ ಹಿಂಡಲಗ ಜೈಲಿನಲ್ಲಿ 790 ಕೈದಿಗಳಿದ್ದಾರೆ. ಈ ಪೈಕಿ 10 ಜನರಿಗೆ ಗಲ್ಲು ಶಿಕ್ಷೆಯಾಗಿದ್ರೆ ಜೀವಾವಧಿ ಶಿಕ್ಷೆಗೆ ಒಳಗಾದ 300 ಕೈದಿಗಳಿದ್ದಾರೆ. ಮೋಸ್ಟ್ ವಾಂಟೆಡ್ ಉಗ್ರರು ಹಂತಕರು ಈ ಜೈಲಿನಲ್ಲಿ ಇರುವಂತದ್ದು. ಭೂಗತ ಪಾತಕಿ ಬನ್ನಂಜೆ ರಾಜ, ಸೈನೆಡ್ ಮಲ್ಲಿಕಾ ಸೇರಿದಂತೆ ಅನೇಕ ನಟೋರಿಯಸ್ಗಳು ಇದೇ ಜೈಲಿನಲ್ಲಿದ್ದಾರೆ. ಈ ಹಿಂದೆ ವೀರಪ್ಪನ್ ಸಹಚರರು, ವಿಕೃತಕಾಮಿ ಉಮೇಶ್ ರೆಡ್ಡಿ, ದಂಡುಪಾಳ್ಯ ಗ್ಯಾಂಗ್ ಸಹಚರರು ಹಿಂಡಲಗ ಜೈಲಿನಲ್ಲಿದ್ದರು. ಹಿಂಡಲಗ ಜೈಲಿನಲ್ಲಿ 1000 ಕೈದಿಗಳನ್ನು ಇಡುವಂತಹ ಸಾಮರ್ಥ್ಯ ಈ ಜೈಲಿಗಿದೆ. ತಮ್ಮ ಬರ್ತ್ಡೇ ಹಿನ್ನೆಲೆ ನಟಿ ಹಾಗೂ ಮಂಡ್ಯ ಮಾಜಿ ಸಂಸದೆ ಸುಮಲತಾ ಬೆಂಗಳೂರಿನ ಕಂಠೀರವ ಸ್ಟುಡಿಯೋಗೆ ಭೇಟಿ ನೀಡಿದರು. ಪತಿ ಅಂಬರೀಶ್ ಸಮಾಧಿಗೆ ಪೂಜೆ ಸಲ್ಲಿಸಿದ ಸುಮಲತಾ ಅಭಿಮಾನಿಗಳಿಗೆ ಸಿಹಿ ಹಂಚಿದರು. ಈ ವೇಳೆ ಮಾತನಾಡಿದ ಸುಮಲತಾ, ಜೈಲಲ್ಲಿ ದರ್ಶನ್ ದರ್ಬಾರ್ ಫೋಟೋ ಕುರಿತು ಮಾಹಿತಿ ಇಲ್ಲ, ಕಾಮೆಂಟ್ ಮಾಡಿದ್ರೆ ಕಾಂಟ್ರವರ್ಸಿ ಆಗುತ್ತೆ ಅಂತ ಹೇಳಿದರು. ಇನ್ನು ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಮೊದಲ ಅನ್ನೋದನ್ನ ನೋಡಬೇಕು. ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ, ಇದನ್ನ ಯಾಕೆ ನೀವು ತೋರಿಸಿಲ್ಲ? ದರ್ಶನ್ ಇರೋದ್ರಿಂದ ನೀವು ಫೋಕಸ್ ಮಾಡಿ ದರ್ಶನ್ದೇ ತಪ್ಪು ಅನ್ನೋ ರೀತಿ ಬಿಂಬಿಸ್ತಾ ಇದ್ದೀರಾ ಅಂತ ಕೊಲೆ ಆರೋಪಿ ದರ್ಶನ್ ನಡೆಯನ್ನ ಸಮರ್ಥಿಸಿಕೊಂಡ್ರು. ನಮಗೆ ಆಪ್ತರು, ಹತ್ತಿರದವರು. ಸೊ ಹಾಗಾಗಿ ನಾನು ಇದರಲ್ಲಿ ಕಮೆಂಟ್ ಮಾಡೋದು ಅಷ್ಟು ಸರಿ ಹೋಗಲ್ಲ ಅಂತ ಅನಿಸುತ್ತೆ. ಬಟ್ ಇನ್ ಜನರಲ್ ಹೇಳಬೇಕು ಅಂದರೆ ನಾನು ಮೀಡಿಯಾಗೂ ಒಂದು ಕ್ವೆಶ್ಚನ್ ರೇಸ್ ಮಾಡಬೇಕಾಗತ್ತೆ. ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟಾ ಅಂತ ನೀವೇ ಎದೆ ಮುಟ್ಕೊಂಡು ಹೇಳಿಬಿಡಿ. ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ, ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಈವರೆಗೂ? ದರ್ಶನ್ ಇರೋದ್ರಿಂದ ನೀವು ಅದನ್ನು ಫೋಕಸ್ ಮಾಡಿ ಅವ್ರದೇ ತಪ್ಪು ಅನ್ನೋ ಥರ ಒಂದು ರೀತಿ ಫೋಕಸ್ ಆಗ್ತಿದೆ ಬಿಟ್ಟರೆ ಇಲ್ಲ ಇಷ್ಟು ಹೈಲೈಟ್ ಆಗೂ ಇಲ್ಲ. ಯಾರು ಇದ್ರ ಬಗ್ಗೆ ಆಮೇಲೂ ತಲೆ ಕೆಡಿಸ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಅವ್ರಿಗೇನೆ ಟ್ರಾನ್ಸ್ಫರ್ ಏನೋ ಮಾಡಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ಗೆ ಜೈಲಲ್ಲೂ ರಾಜಾತಿಥ್ಯವನ್ನ ನೀಡಲಾಗ್ತಿದೆ. ಈ ಬಗ್ಗೆ ಮೃತ ಸ್ವಾಮಿ ತಂದೆ ಶಿವನಗೌಡರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಶಿವನಗೌಡರು, ದರ್ಶನ್ಗೆ ರಾಜಾತಿಥ್ಯ ಸಿಗ್ತಿರೋದು ನನಗೆ ಶಾಕ್ ಆಗಿದೆ. ದರ್ಶನ್ ಜೈಲಲ್ಲಿದ್ದಾಗಲೇ ಇಷ್ಟೆಲ್ಲ ಘಟನೆ ನಡೆದಿದೆ, ಹೊರಗೆ ಬಂದ್ರೆ ಗತಿ ಏನು? ದರ್ಶನ್ ಹೊರಗಡೆ ಬಂದ್ರೆ ಸಾಕ್ಷಿ ನಾಶ ಮಾಡುವ ಆತಂಕವಿದೆ. ನಮ್ಗೆ ನಮ್ಮ ಸೊಸೆ ಬಗ್ಗೆ ಚಿಂತೆಯಾಗ್ತಿದೆ ಅಂತ ಹೇಳಿದ್ರು. ಎಲ್ಲಿ ಯಾವ ರೀತಿ ಇರಬೇಕಾಯ್ತು ಆ ರೀತಿ ಇಲ್ಲ. ಆದರೆ ಜೈಲಿನಲ್ಲಿ ಏನೋ ಅಧಿಕಾರಿಗಳಲ್ಲಿ ಲೋಪ ಆಗಿದೆ ಅನಿಸುತ್ತೆ. ಹಾಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದ ತನಿಖೆ ಆದರೆ ಅದಕ್ಕೆ ಸೂಕ್ತ ಬಂದೋಬಸ್ತ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಅದು ನಮಗೆ ಭಯ ಇದೆ. ನಮಗೆ ಎಲ್ಲಿ ಜೈಲನ್ನೇ ಇದ್ದಾಗಲೇ ಇಂಥ ಸೌಕರ್ಯ ಸಿಕ್ಕಾಗ ಹೊರಗಡೆ ಬಂದಾಗ ಯಾವ ರೀತಿ ಏನಾಗುತ್ತೆ ಅಂತ ನಮ್ಗೆ ಆತಂಕ ಐತೆ. ನಮ್ಮ ಮನೆಯವರಿಗೂ ನಮ್ಮ ಎಲ್ಲ ಬಂಧು ಬಳಗ ಸ್ನೇಹಿತರು ಕೂಡ ಅದನ್ನೇ ಜೈಲಲ್ಲಿ ದರ್ಶನ್ ಬಿಂದಾಸ್ ಆಗಿದ್ದಾರೆ. ಇತ್ತ ದರ್ಶನ್ ನಂಬಿ ಜೈಲು ಪಾಲಾಗಿರುವ ಉಳಿದ ಆರೋಪಿಗಳ ಮನೆಯಲ್ಲಿ ಕಣ್ಣೀರು ನಿಲ್ತಾ ಇಲ್ಲ. ಇತ್ತ ಎಫ್ಐ ಆರೋಪಿಯಾಗಿರುವ ನಂದೀಶ್ ತಾಯಿ ಮಗನನ್ನ ನೆನೆದು ಕಣ್ಣೀರು ಹಾಕ್ತಿದ್ದಾರೆ. ತಮ್ಮ ಮಗನನ್ನ ದರ್ಶನ್ ರಿಲೀಸ್ ಮಾಡಿಸ್ತಾನೆ ಅಂತ ನಂದೀಶ್ ತಾಯಿ ಭಾಗ್ಯಮ್ಮ ದಾರಿ ಕಾಯ್ತಾ ಇದ್ದಾರೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿರುವ ಭಾಗ್ಯಮ್ಮ, ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ವಿಚಾರ ನಮಗ್ ಗೊತ್ತಿಲ್ಲ. ನನ್ನ ಮಗನನ್ನ ನೋಡೋಕೆ ಜೈಲಿಗೆ 2-3 ಬಾರಿ ಹೋಗಿದ್ದೆ. ಮಗನನ್ನ ಹತ್ತಿರದಿಂದ ನೋಡಲು ಆಗ್ತಾ ಇಲ್ಲ. ಅಡ್ಡ ಗಾಜು ಇರುತ್ತೆ. ಅವ್ರಿಗೇನ್ ಮಾತನಾಡ್ತಾರೋ ನಮಗ್ ಗೊತ್ತಾಗಲ್ಲ. ನಾವು ಹೋದಾಗ ನಮ್ಮನ್ನ ನೋಡಿ ಮಗ ಅಳ್ತಾನೆ. ದರ್ಶನ್ ಐಷಾರಾಮಿ ಬದುಕಿನ ಬಗೆಗೂ ನಮಗೆ ಗೊತ್ತಿಲ್ಲ. ನಾವು ಕೂಲಿ ಮಾಡಿ ಬದುಕ್ತಾ ಇದ್ದೇವೆ. ನಮಗೆ ದರ್ಶನ್ ಅವರೇ ಆಧಾರ. ನಮ್ಮ ಮಗನನ್ನ ಅವರೇ ಜೈಲಿನಿಂದ ಬಿಡಿಸಬೇಕು. ಕಾನೂನು ಹೋರಾಟಕ್ಕೆ ಬೇಕಾದಷ್ಟು ಹಣ ನಮ್ಮಲ್ಲಿಲ್ಲ ಅಂತ ಕಣ್ಣೀರು ತೋಡಿಕೊಂಡ್ರು. ನಿಮ್ಮ ಕಂಡಾಗೆ ನಾವು ಕೂಲಿ ಮಾಡಿದ್ರು ಉಂಟು ಇಲ್ಲರಿಲ್ಲ. ಅವ್ರ ಮೇಲೆ ಇಟ್ಕೊಂಡಿದ್ದೀವಿ, ದರ್ಶನ್ ಮೇಲೆ ಇಟ್ಕೊಂಡಿದ್ದೀವಿ. ಕರ್ಕ ಬರ್ತಾರೆ, ನಮಗೆ ನಂಬಿಕೆ ಇದೆ ಅಂತ. ಅವರಂತೂ ನಮ್ಮನ್ನೇನು ಕೇಳಿಲ್ಲ ಸರ್. ಇನ್ನು ನಾವು ಅವ್ರು ನೋಡೇ ಇಲ್ವಲ್ಲ, ನಮ್ಮನ್ನು ಬಿಡ್ತಾರ ನೋಡೋಕೆ. ಕೂಲಿ ಮಾಡಿದ್ರೆ ಮಾತ್ರ ನಮಗೊಂದು ಗೊತ್ತು. ನಾವು ಯಾರು ಜನದ ಸಭೆಗೂ ನಾವು ಓದೋರಲ್ಲ. 300 ರೂಪಾಯಿ ಸರ್. 300 ರೂಪಾಯಿ ಜೀವನ ಸರ್. ನೋಡ್ಕೊತಿದ್ರು ಸರ್.
ಕೇಬಲ್ ಕೆಲಸಕ್ಕೆ ಹೋಯ್ತಿದ್ರು, ನೋಡ್ಕೊತಿದ್ರು. ನನಗೆ ಮೊದಲೇ ಪೇಷೆಂಟು, 3 ದಿನಕ್ಕೂ ಮಲ್ಕೊಬಿಡ್ತಾಳೆ ನಮ್ಮಮ್ಮ. ಇತ್ತ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಿದ್ರೆ ಆತ ಸ್ವಾಮಿ ಕೊಲೆ ಕೇಸ್ನ A1 ಆರೋಪಿಯಾಗಿರುವ ಪವಿತ್ರ ಗೌಡ ಸಲ್ಲಿಸಿರುವ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಪವಿತ್ರ ಪರ ವಕೀಲೆ ರೇನಿ ಸೆಬಾಸ್ಟಿಯನ್ ವಾದವನ್ನು ಮಂಡಿಸಿದ್ರು. ದರ್ಶನ್ ಸೂಚನೆಯಂತೆ ರಾಘವೇಂದ್ರ ಹಾಗೂ ಉಳಿದ ಆರೋಪಿಗಳು ಕಿಡ್ನಾಪ್ ಮಾಡಿದ್ದಾರೆ. ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲ, ಪೊಲೀಸರು ಆಕೆಯ ಸುತ್ತ ಮಾಡಿರುವಂತಹ ಆರೋಪ ನಿಜವಲ್ಲ ಅಂತ ವಾದವನ್ನು ಮಂಡಿಸಿದ್ರು. ಮತ್ತೊಂದು ಕಡೆ ಇತರೆ ಆರೋಪಿಗಳಾದ ಕೇಸ್ನ A10 ವಿನಯ್, A16 ಕೇಶವಮೂರ್ತಿ ಹಾಗೂ ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇವತ್ತೇ ನಡೀತಾ ಇದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ನಾಳೆಗೆ ಅಂತ್ಯವಾಗಲಿದೆ. ಹೀಗಾಗಿ ಆರೋಪಿಗಳನ್ನು ನಾಳೆ ಮಧ್ಯಾಹ್ನ 3 ಗಂಟೆಗೆ 24ನೇ ACMM ಕೋರ್ಟ್ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಿದ್ದಾರೆ. ಪುನಃ ಆರೋಪಿಗಳ ನ್ಯಾಯಾಂಗ ಬಂಧನ 14 ದಿನ ವಿಸ್ತರಿಸಲು ಕಾಮಾಕ್ಷಿಪಾಳ್ಯ ಪೊಲೀಸರು ರಿಮಾಂಡ್ ಅರ್ಜಿ ಸಲ್ಲಿಸಲಿದ್ದಾರೆ. ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ವರದಿ ಆಗ್ತಾ ಇದ್ದಂತೆ ರಾಜ್ಯದ ಜೈಲಿನ ಬಗ್ಗೆ ವಕೀಲ ಸಿರಾಜುದ್ದೀನ್ ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ಚಿತ್ರದುರ್ಗ ಜೈಲಿನದ್ದು ಎನ್ನಲಾದ ವಿಡಿಯೋವನ್ನ ವಕೀಲ ಸಿರಾಜುದ್ದೀನ್ ಬಹಿರಂಗ ಮಾಡಿದ್ದು, ಈ ವಿಡಿಯೋದಲ್ಲಿ ಖೈದಿಗಳಿಂದ ಗಾಂಜಾ ತಯಾರಿಕೆ, ಸೇವನೆಯ ದೃಶ್ಯ ಇದೆ. ಈ ಬಗ್ಗೆ ಹೈಕೋರ್ಟ್ಗೆ ಸಿರಾಜುದ್ದೀನ್ ಅರ್ಜಿ ಹಾಕಿದ್ದು ಸೆಪ್ಟೆಂಬರ್ 5ರಂದು ವಿಚಾರಣೆ ನಡೆಯಲಿದೆ. ಇನ್ನು ಇದೇ ವೇಳೆ ನ್ಯೂಸ್ 18 ಜೊತೆ ಮಾತನಾಡಿರುವ ಸಿರಾಜುದ್ದೀನ್, ಜೈಲಿನಲ್ಲಿ ದುಡ್ಡು ಕೊಟ್ರಷ್ಟೇ ಒಳ್ಳೆಯ ಊಟ, ದುಡ್ಡು ಕೊಡದಿದ್ರೆ ಕಳಪೆ ಊಟವೇ ಗತಿ ಅಂತ ಆರೋಪ ಮಾಡಿದ್ದಾರೆ. ಚೆಕ್ ಬೌನ್ಸ್ ಪ್ರಕರಣವೊಂದರಲ್ಲಿ ನಟಿ ಪದ್ಮಜಾ ರಾವ್ಗೆ ಮಂಗಳೂರಿನ 8ನೇ JMFC ನ್ಯಾಯಾಲಯ 3 ತಿಂಗಳ ಸಾಮಾನ್ಯ ಜೈಲು ಶಿಕ್ಷೆ ಹಾಗೂ 40,20,000 ರೂಪಾಯಿ ದಂಡವನ್ನು ವಿಧಿಸಿದೆ. ತುಳು ಸಿನಿಮಾ ನಿರ್ದೇಶಕ ವೀರೇಂದ್ರ ಶೆಟ್ಟಿ ಒಡೆತನದ ವೀರು ಟಾಕೀಸ್ ಪ್ರೊಡಕ್ಷನ್ನಿಂದ ನಟಿ ಪದ್ಮಜಾ ಹಂತ ಹಂತವಾಗಿ 41 ಲಕ್ಷ ಸಾಲವನ್ನು ಪಡೆದಿದ್ರು. ಸಾಲಕ್ಕೆ ಭದ್ರತೆಯಾಗಿ 40 ಲಕ್ಷದ ಚೆಕ್ ಅನ್ನು ಕೊಟ್ಟಿದ್ರು. ಪದ್ಮಜಾ ರಾವ್ ಅವರು ಸಾಲದ ಹಣ ಮರು ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಬ್ಯಾಂಕ್ಗೆ ಚೆಕ್ ಅನ್ನು ಹಾಕಲಾಗಿತ್ತು. ಈ ವೇಳೆ ಬ್ಯಾಂಕ್ನಲ್ಲಿ ಹಣವಿಲ್ಲದಿದ್ದರಿಂದ ಚೆಕ್ ಬೌನ್ಸ್ ಆಗಿತ್ತು. ಈ ಹಿನ್ನೆಲೆ ಪದ್ಮಜಾ ರಾವ್ ವಿರುದ್ಧ ವೀರೇಂದ್ರ ಶೆಟ್ಟಿ ಕೋರ್ಟ್ ಮೆಟ್ಟಿಲೇರಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯವು ಶಿಕ್ಷೆಯನ್ನ ಪ್ರಕಟಿಸಿದೆ. ಅದು ಅವರ 2020ನೇ ಇಸ್ವಿಯಲ್ಲಿ ಒಂದು ಚೆಕ್ ಬೌನ್ಸ್ ಪ್ರಕರಣ ನಡೀತದೆ. 40 ಲಕ್ಷ ರೂಪಾಯಿಯಿಂದ ಸಾಲ ತೆಗೆದುಕೊಂಡ ಸಾಲವನ್ನು ತೀರಿಸೋಕ್ಕೋಸ್ಕರ ಅವರು 40 ಲಕ್ಷ ರೂಪಾಯಿ ಚೆಕ್ ನೀಡಿದರು. ಆ ಚೆಕ್ಕು ಬೌನ್ಸ್ ಆಯಿತು ಇದರಲ್ಲಿ. ಆನಂತರ ನಾವು ನಮ್ಮ ವೀರು ಟಾಕೀಸ್ ನನ್ನ ಪ್ರೊಡಕ್ಷನ್ ಹೌಸ್ ಇದೆ, ಆ ಹೆಸರಲ್ಲಿ ಕೊಟ್ಟಿರುವಂಥ ಚೆಕ್ ಅದು. ಅದರ ವಿರುದ್ಧವಾಗಿ ನಾನು JMFC 8th ಕೋರ್ಟಿಗೆ ಹೋಗಿದ್ದೆ. ಹಾಗೆ 2020ನೇ ಇಸ್ವಿಯಿಂದ ಈಗಿನವರೆಗೂ ಪ್ರಕರಣ ನಡೆದು ಬಂದಿತ್ತು. ಹಂತ ಹಂತವಾಗಿ ಸುಮಾರು 41 ಲಕ್ಷ ರೂಪಾಯಿಗಳನ್ನು ಹಂತ ಹಂತವಾಗಿ 1 ಲಕ್ಷ 2 ಲಕ್ಷ ಆ ರೀತಿಯಾಗಿ ತೆಗೆದುಕೊಂಡಿರುವಂಥದ್ದು. ಚಿತ್ರಕ್ಕೆ ನಟಿಸಿದ್ದಕ್ಕಾಗಲ್ಲ, ಅದು ಅವರ ವೈಯಕ್ತಿಕ ಕಾರಣಗಳಂದರೆ ಅವರ ಮಗಂದೇನೋ ಅವ್ರದ್ದು ಪ್ರಾಣಿಗಿಂತ ಏನೋ ಇದು ಮಾಡಿದ್ರು ಅವರು, ಅದಕ್ಕೆ ಅಂತ ಆ ರೀತಿಯೆಲ್ಲ ತಗೊಂಡಿರುವಂಥ ಹಣ ಅದು. ಆ್ಯಕ್ಚುಲಿ ಸಾಲ ಮರುಪಾವತಿ ತುಂಬ ಡಿಲೇ ಮಾಡ್ತಾ ಬಂದರು ಮತ್ತು ಪ್ರೆಷರ್ ಜಾಸ್ತಿ ಆದಾಗ ಆ್ಯಕ್ಚುಲಿ ಚೆಕ್ ಕೊಟ್ಟರು. ಆ ಚೆಕ್ಕನ್ನು ಆ ಚೆಕ್ನ ಡೇಟಿಗೋಸ್ಕರ ನಾವು ವೆಯ್ಟ್ ಮಾಡ್ತಿದ್ವು. ನಾವು ಚೆಕ್ ಹಾಕಿದಾಗ ಬೌನ್ಸ್ ಆಯಿತು. ಆನಂತರ ಇದ್ದಿದೆ ಚೆಕ್ ಬೌನ್ಸ್ ನೋಟಿಸ್ಗಳು, ಲಾಯರ್ ನೋಟಿಸ್ಗಳೆಲ್ಲ ಆರಂಭ ಆಯಿತು. ಖರ್ಗೆ ಕುಟುಂಬ KIEDB ಮೂಲಕ 5 ಎಕರೆ ಜಾಗ ಪಡೆದಿರುವುದು ಕಾನೂನು ಬಾಹಿರ ಅಂತ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಆರೋಪಿಸಿದ್ದಾರೆ. ಒಟ್ಟು 5 ಎಕರೆ ಜಾಗವನ್ನು ಖರ್ಗೆ ಅವರ ಭಾವ ಅಟಾಲ್ ಮಾಡಿಸಿಕೊಂಡಿದ್ದಾರೆ. CSIT SC ಆಧಾರದ ಮೇಲೆ ಅಲಾಟ್ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ರಾಜ್ಯಪಾಲರು ತನಿಖೆಗೆ ಆದೇಶ ನೀಡಬೇಕು ಅಂತ ಲೆಹರ್ ಸಿಂಗ್ ಹೇಳಿದ್ರು. ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದು, ಕಾನೂನು ಪ್ರಕಾರವೇ ಭೂಮಿ ನೀಡಲಾಗಿದೆ. ಬಿಜೆಪಿಯವರು ಚಾಣಕ್ಯ ವಿವಿಗೆ ಹೇಗೆ ಭೂಮಿ ಮಂಜೂರು ಮಾಡಿದ್ರು, ನಾವು ಕಾನೂನು ಮೀರಿ ಬೇರೆ ಏನು ಮಾಡಿಲ್ಲ ಅಂತ ಹೇಳಿದ್ರು. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ನಾವು ವಾಣಿಜ್ಯ ಅಥವಾ ಕೈಗಾರಿಕಾ ಉದ್ದೇಶಕ್ಕೆ ಜಮೀನನ್ನ ಪಡೆದಿಲ್ಲ. ಇವತ್ತು ಸಿಎಂ ಜಮೀನು ಒಟ್ಟು 193 ಸಂಸ್ಥೆಗಳು ಅರ್ಜಿ ಹಾಕಿತ್ತು. ಈ ಪೈಕಿ 43 ಸಂಸ್ಥೆಗಳು ಮಾತ್ರ ಆಯ್ಕೆಯಾಗಿತ್ತು. ಬಿಜೆಪಿಗೆ ಕನಿಷ್ಠ ಜ್ಞಾನ ಇಲ್ಲ ಅಂತ ಹೇಳಿದ್ರು. ಸಿಎಂ DK ಶಿವಕುಮಾರ್ ಅವರು ಮಾತನಾಡಿ, ಟ್ರಸ್ಟ್ಗಳು ಯಾರದ್ದೋ ಸ್ವಂತ ಆಸ್ತಿಯಲ್ಲ, ಟ್ರಸ್ಟ್ ಅಂದ್ರೆ ಅದು ಪಬ್ಲಿಕ್ ಪ್ರಾಪರ್ಟಿ. ಬಿಜೆಪಿ ಪ್ರಾಸಿಕ್ಯೂಷನ್ಗೆ ದೂರು ಕೊಡ್ಲಿ, ನಾವು ಉತ್ತರವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ನಡೆದ KPSC ಪರೀಕ್ಷೆಯಲ್ಲೂ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಪರೀಕ್ಷೆ ಆರಂಭಕ್ಕೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಅಭ್ಯರ್ಥಿಗಳು ಆರೋಪಿಸಿದ್ದಾರೆ. ಹಲವು ಅನುಮಾನ ಹಾಗೂ ಗೊಂದಲದ ಮಧ್ಯೆಯೇ KAS ಪರೀಕ್ಷೆ ನಡೆಸಲಾಯಿತು. ಇನ್ನು ಬಳ್ಳಾರಿಯ ಸೆಂಟ್ ಜಾನ್ಸ್ ಶಾಲೆಯ ಪರೀಕ್ಷಾ ಕೇಂದ್ರದಲ್ಲೂ ಅಕ್ರಮ ನಡೆದಿದೆ ಅಂತ ಅಭ್ಯರ್ಥಿಗಳು ಆರೋಪಿಸಿದ್ದಾರೆ. ಪರೀಕ್ಷಾ ಕೇಂದ್ರಕ್ಕೆ ಬರೋ ಮುಂಚೆಯೇ ಪ್ರಶ್ನೆ ಪತ್ರಿಕೆ ಸೀಲ್ ಓಪನ್ ಆಗಿತ್ತು. ಪರೀಕ್ಷಾ ಕೇಂದ್ರದಲ್ಲೇ ಪ್ರಶ್ನೆ ಮಾಡಿದ್ವಿ, ಆದರೆ ಆಮೇಲೆ ನೋಡೋಣ ಅಂತ ಕೊಠಡಿ ಮೇಲ್ವಿಚಾರಕರು ಸಮಜಾಯಿಷಿ ನೀಡಿದರು. ಹೀಗಾಗಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಆರೋಪ ಇದೆ. ಕೂಡಲೇ ಮರುಪರೀಕ್ಷೆ ನಡೆಸಬೇಕು ಅಂತ ಅಭ್ಯರ್ಥಿಗಳು ಆಗ್ರಹಿಸಿದ್ದಾರೆ.
ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ವಿರೋಧಿಸಿ ಶೋಷಿತ ಸಮುದಾಯಗಳ ಒಕ್ಕೂಟ ಬೆಂಗಳೂರಿನ ಗವರ್ನರ್ ವಿರುದ್ಧ ಹೋರಾಟವನ್ನು ನಡೆಸಿತು. ಪ್ರತಿಭಟನೆ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡಿರುವಂತಹ ಶೋಷಿತ ಸಮುದಾಯಗಳ ಒಕ್ಕೂಟ ಹೈಕಮಾಂಡ್ಗೆ ಖಡಕ್ ಸಂದೇಶವನ್ನು ರವಾನಿಸಿದೆ. ನಾಡಿದ್ದು ಸಿಎಂ ವಿರುದ್ಧ ತೀರ್ಪು ಬಂದರೂ ಸಿಎಂ ರಾಜೀನಾಮೆ ಪಡೆಯದೆ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಕೆಳಕ್ಕೆ ಇಳಿಸಬಾರದು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಇತ್ತ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಿನ್ನೆಲೆ ಆನಂದರಾವ್ ವೃತ್ತದಿಂದ ಫ್ರೀಡಂ ಪಾರ್ಕ್ವರೆಗೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. 1 ಗಂಟೆಗೂ ಅಧಿಕ ಕಾಲ ಸಂಚಾರ ಬಂದ್ ಕಾರಣ ವಾಹನ ದಟ್ಟಣೆ ಹೆಚ್ಚಾಗಿತ್ತು. ಟ್ರಾಫಿಕ್ ಆಂಬ್ಯುಲೆನ್ಸ್ ಸಿಲುಕಿಕೊಂಡು ಸಮಸ್ಯೆ ಎದುರಿಸುವಂತಾಯಿತು. ಮತ್ತೊಂದು ಕಡೆ ಮೂಡಾ ಹಗರಣದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಬಿಜೆಪಿ ಮುಂದಾಗಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಸೆಪ್ಟೆಂಬರ್ 2ರಂದು ಹೋರಾಟಕ್ಕೆ ಬಿಜೆಪಿ ಮುಂದಾಗಿರುವಂಥದ್ದು. ಶಾಸಕರು, ಪರಿಷತ್ನ ಸದಸ್ಯರು, ಸಂಸದರ ತಂಡ ದೆಹಲಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಿದೆ. ರಥದ ಮೇಲಿನ ಬೆಳ್ಳಿಯ ನವಿಲಿನ ಮೂರ್ತಿ ಬಿದ್ದು ಬಾಲಕ ಸಾವನ್ನಪ್ಪಿರುವ ಘಟನೆ ಬೆಳಗಾವಿಯ ಸವದತ್ತಿ ಬಳಿ ನಡೆದಿದೆ. ನಿನ್ನೆ ಶ್ರಾವಣ ಸೋಮವಾರ ಪ್ರಯುಕ್ತ ರಥೋತ್ಸವ ನಡೀತಾ ಇತ್ತು. ಆದರೆ ರಸ್ತೆ ಹಾಳಾಗಿದ್ದ ಕಾರಣ ರಥ ಅಲುಗಾಡಿದೆ. ಈ ವೇಳೆ ರಥದ ಮೇಲಿದ್ದ 5 ಕೆಜಿ ತೂಕದ ನವಿಲಿನ ಮೂರ್ತಿ ಬಾಲಕನ ಮೇಲೆ ಬಿದ್ದು ಬಾಲಕ ಸಾವನ್ನಪ್ಪಿದ್ದಾನೆ. ದಕ್ಷಿಣ ಕನ್ನಡದ ಪುತ್ತೂರಿನ ಕುಂತೂರು ಬಳಿ ಉನ್ನತೀಕರಿಸಿದ ಸರ್ಕಾರಿ ಶಾಲೆಯ ಗೋಡೆ ಕುಸಿದು 5 ಮಕ್ಕಳು ಗಾಯಗೊಂಡಿದ್ದಾರೆ. ಕಟ್ಟಡದ ಗೋಡೆ ಶಿಥಿಲಗೊಂಡಿದ್ದು, ಅಪಾಯಕಾರಿ ಕಟ್ಟಡವನ್ನ ತೆರವು ಮಾಡಿ ಹೊಸ ಕಟ್ಟಡ ಕಟ್ಟಬೇಕು ಅಂತ ಹಲವು ಬಾರಿ ಮನವಿಯನ್ನ ಮಾಡಿದ್ವಿ. ಆದರೆ ಶಿಕ್ಷಣ ಇಲಾಖೆ ಗಮನ ಹರಿಸಿಲ್ಲ ಅಂತ ಅಲ್ಲಿನ ಸ್ಥಳೀಯರು ಆರೋಪಿಸಿದ್ರು. ಗೋಡೆ ಕುಸಿದ ಸಮಯದಲ್ಲಿ ಬಾಕಿ ಮಕ್ಕಳು ಆಟದ ಮೈದಾನದಲ್ಲಿದ್ದರಿಂದ ಭಾರಿ ಅನಾಹುತವೇ ತಪ್ಪಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಗುಂಡಿ ಗಂಡಾಂತರ ಮುಂದುವರೆದಿದೆ. ಸೀಗೆಹಳ್ಳಿ ಮುಖ್ಯ ರಸ್ತೆಯಲ್ಲಿ 8 ಅಡಿ ಗಾತ್ರದ ಯಮಗುಂಡಿ ಬಾಯಿ ತೆರೆದು ನಿಂತಿದೆ. ಸದ್ಯ ಗುಂಡಿ ಸುತ್ತ ಬ್ಯಾರಿಕೇಡ್ ಹಾಕಲಾಗಿದೆ. ಆದರೂ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದೆ. ರಸ್ತೆ ಪಕ್ಕದಲ್ಲೇ ಸಾಕಷ್ಟು ಶಾಲೆಗಳಿದ್ದು ಭಾರೀ ವಾಹನ ಹೋದ್ರೆ ರಸ್ತೆ ಕುಸಿಯುವ ಭೀತಿ ಎದುರಾಗಿದೆ. ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ವೈದ್ಯರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಇನ್ನು ನಬನ್ನ ಅಭಿಯಾನ ಹೆಸರಿನಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ಹೌರಾ ಬ್ರಿಡ್ಜ್ ಬಳಿ ಪೊಲೀಸರು ವೆಲ್ಡಿಂಗ್ ಮಾಡಿ ಹಾಕಿದ್ದ ಬ್ಯಾರಿಕೇಡ್ ಅನ್ನು ಕಿತ್ತು ಹಾಕಿ ಕಲ್ಲು ತೂರಾಟ ನಡೆಸಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಹಾಗೂ ಜಲ ಫಿರಂಗಿಯನ್ನು ಪ್ರಯೋಗ ಮಾಡಿದ್ದು, ಪ್ರತಿಭಟನಾಕಾರರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಕೇರಳದಲ್ಲಿ ಚಿತ್ರಕಲಾವಿದೆಯರಿಗೆ ಲೈಂಗಿಕ ದೌರ್ಜನ್ಯ ಎಸಗಲಾಗ್ತಾ ಇದೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಬೆಳವಣಿಗೆ ನಡುವೆಯೇ ಮಲಯಾಳಂ ಮೂವಿ ಆರ್ಟಿಸ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಸ್ಥಾನಕ್ಕೆ ನಟ ಮೋಹನ್ ಲಾಲ್ ರಾಜೀನಾಮೆ ಕೊಟ್ಟಿದ್ದಾರೆ. ವರದಿಗಳ ಪ್ರಕಾರ ಕಾರ್ಯಕಾರಿ ಸಮಿತಿಯ ಎಲ್ಲಾ ಸದಸ್ಯರು ತಮ್ಮ ಜಂಟಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಮಹಿಳಾ ವೃತ್ತಿಪರರಿಗೆ ಕಿರುಕುಳ ಮತ್ತು ದುರುಪಯೋಗದ ಬಗ್ಗೆ ನ್ಯಾಯಮೂರ್ತಿ ಕೆ ಹೇಮಾ ಸಮಿತಿಯ ಸ್ಫೋಟಕ ವರದಿ ಸಂಚಲನ ಸೃಷ್ಟಿಸಿತ್ತು. ಲೈಂಗಿಕ ದೌರ್ಜನ್ಯದ ಆರೋಪದ ಮೇಲೆ 2 ಉನ್ನತ ಮಟ್ಟದ ರಾಜೀನಾಮೆಗಳಿಗೆ ಕಾರಣವಾಗಿದೆ.